ಹೊಟ್ಟೆ ನೋವು ಎಂದು ಖಾಸಗಿ ಆಸ್ಪತ್ರೆಗೆ ದಾಖಲು. ವಿಚಿತ್ರ ವರ್ತನೆಯಿಂದ ದಿಢೀರ್ ಸಾವಿನ ಮಿಸ್ಟ್ರಿ. ನಿಜಕ್ಕೂ ಈ ವ್ಯಕ್ತಿಯ ಸಾವು ಎಂತವರಿಗೂ ನಂಬೋಕೆ ಕಷ್ಟ ಕಣ್ರಿ. ಹೊಟ್ಟೆ ನೋವು ಅಂತ ಸೇರಿದ ವ್ಯಕ್ತಿ ಆಸ್ಪತ್ರೆಯಿಂದ ಪರಾರಿಯಾಗಿ ಸಾವನ್ನಪ್ಪಿದ್ದಾನೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಇಂಥದೊಂದು ಘಟನೆ ನಡೆದೋಗಿದೆ. ದಿನಾಲು ಮದ್ಯಪಾನ ಮಾಡುತ್ತಿದ್ದ ವ್ಯಕ್ತಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಇಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿತ್ತು. ಆದ್ರೆ ಆ ವ್ಯಕ್ತಿ ಮಾತ್ರ ಆಸ್ಪತ್ರೆಯಿಂದಲೇ ಯಾರಿಗೂ ಹೇಳ್ದೆ ಕೇಳದೆ ಅಲ್ಲಿಂದ ಕಾಲ್ಕಿತ್ತಿದ್ದ ನೋಡಿ. ಸಲೈನ್ ಸಮೇತ ಪರಾರಿಯಾದ ವ್ಯಕ್ತಿ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಶಾಕ್ ಕೊಟ್ಟ ಕುಡುಕ. ಈ ಕುಡುಕ ಸಲೈನ್ ಸಮೇತ ಓಡಿ ಹೋಗಿದ್ದ. ಆತ ಆಸ್ಪತ್ರೆಯ ಸಿಬ್ಬಂದಿಯ ಕಣ್ಣು ತಪ್ಪಿಸಿ ಹೋಗ್ತಿರುವ ದೃಶ್ಯಗಳು ಇಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿವೆ. ರಾತ್ರಿ ಚಿಕಿತ್ಸೆಗೆಂದು ಬಳಸಲಾಗುವ ಸಲೈನ್ ಬಾಟಲ್ ಸಮೇತ ಆಸ್ಪತ್ರೆಯಿಂದ ಹೊರನಡೆದ ಎಲ್ಲಾ ದೃಶ್ಯಗಳು ಸೆರೆಯಾಗಿವೆ. ಹೀಗೆ ಸಾವನ್ನಪ್ಪಿದ ವ್ಯಕ್ತಿ ಗೌಸ್ ಗುಲಾಬ್ ಭಾಗವಾನ್ ಎಂದು ಗುರುತಿಸಲಾಗಿದೆ. ಆಸ್ಪತ್ರೆಯಿಂದ ಹೊರಬಂದ ಬಳಿಕ ಚಿಕ್ಕೋಡಿ ಪಟ್ಟಣ ಐಬಿ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಈತನ ಸಾವಿಗೆ ನಾನಾ ಅರ್ಥಗಳು ಕಲ್ಪಿಸಲಾಗ್ತಿದೆ. ಆದರೆ ಪ್ರಥಮ ವರದಿ ಪ್ರಕಾರ ಚಿಕಿತ್ಸೆಗೆ ಹೆದರಿ ನಾಲೆಗೆ ಬಿದ್ದಿರುವ ಶಂಕೆ ವ್ಯಕ್ತವಾಗ್ತಿದೆ. ಸದ್ಯ ಚಿಕ್ಕೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.